ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ನಮ್ಮನ್ನಾಗಲಿದ್ದಾರೆ. ರಾಜ್ಯ ಹಾಗೂ ದೇಶ ಕಂಡ ಸಭ್ಯ ರಾಜಕಾರಣಿ, ಸಜ್ಜನಿಕೆಯ ರಾಜಕಾರಣವನ್ನ ಹೆಂಗ್ ಮಾಡಬಹುದು ಅಂತ ತೋರಿಸಿಕೊಂಡಂತಹ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನವನ್ನ ಮಾಜಿ ಸಂಸದೆ ರಮ್ಯಾ ಅವರು ಪಡೆದಿದ್ದಾರೆ. ಹಾಗೆ ಎಸ್.ಎಂ. ಕೃಷ್ಣ ಅವರ ಅಗಲಿಕೆಗೆ ರಮ್ಯಾ ಅವರು ಕಣ್ಣೀರು ಹಾಕಿದ್ದಾರೆ. ನಾನು ಮಾತನಾಡುವ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿ ರಮ್ಯಾ ಅವರು ಅಲ್ಲಿಂದ ತೆರಳಿದ್ದಾರೆ. ಬಹಳ ಭಾವುಕರಾಗಿದ್ರು. ಅವರು ಎಂಟ್ರಿ ಕೊಡಬೇಕಾದ್ರೆ ಕಣ್ಣಲ್ಲಿ ನೀರು ಜಿನುಗ್ತಾ ಇತ್ತು. ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ನೋಡ್ತಾ ಇದ್ದ ಹಾಗೆ ಅವರ ದುಃಖ ಉಮ್ಮಳಿಸಿ ಬಂದಿದೆ. ನಾನು ಮಾತನಾಡುವಂತಹ ಸ್ಥಿತಿಯಲ್ಲಿಲ್ಲ ಅಂತ ಅಲ್ಲಿಂದ ತೆರಳಿದ್ದಾರೆ ರಮ್ಯಾ ಅವರು. ರಮ್ಯಾ ಅವರಿಗೆ ಎಸ್.ಎಂ. ಕೃಷ್ಣ ಅವರ ಜೊತೆಗೆ ಉತ್ತಮ ಒಡನಾಟ ಇತ್ತು. ಇನ್ಫ್ಯಾಕ್ಟ್ ಎಸ್.ಎಂ. ಕೃಷ್ಣ ಅವರ ಫ್ಯಾನ್ ನಾನು ಅಂತ ಅನೇಕ ಸಂದರ್ಭದಲ್ಲಿ ಅವರು ಹೇಳಿದ್ದು ಕೂಡ ಇದೆ. ಎಸ್.ಎಂ. ಕೃಷ್ಣ ಅವರ ಸಾವು ಸಹಜವಾಗಿ ದೊಡ್ಡ ಆಘಾತವನ್ನು ರಮ್ಯಾ ಅವ್ರಿಗೂ ಕೂಡ ತಂದೊಡ್ಡಿದೆ. ಹೀಗಾಗಿ ಬಹಳ ಡಿಸ್ಟರ್ಬ್ ಆಗಿದ್ದಾರೆ. ಒಂದೆರಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿ ಅಂತ ಕೇಳಿದಾಗ ನಾನು ಏನೂ ಹೇಳುವ ಸ್ಥಿತಿಯಲ್ಲಿಲ್ಲ ಅಂತ ಬಹಳ ಡಿಸ್ಟರ್ಬ್ ಆಗಿ ಬಹಳ ಕಣ್ಣಲ್ಲಿ ನೀರು ಹಾಕ್ತಾನೆ ಮುಂದಕ್ಕೆ ಸಾಕಿದ್ರು. ಮತ್ತು ಹಿಂದಿನ ಅನೇಕ ಇಂಟರ್ವ್ಯೂಗಳಲ್ಲೂ ಕೂಡ ಎಸ್.ಎಂ. ಕೃಷ್ಣ ಅವರ ಕುರಿತಾಗಿ ಪ್ರಶ್ನೆಗಳು ಬಂದಾಗಲೂ ರಮ್ಯಾ ಅವ್ರು ಹೇಳ್ತಾ ಇದ್ದು, ಏನು ಹೇಳಿ, ನಾನು ಅವರ ದೊಡ್ಡ ಫ್ಯಾನು, ಅವರ ರಾಜಕಾರಣದ ವೇ ನನಗೆ ಇಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಈಗ ಅವರ ಆಗಮನ ಆಗಿದೆ. ಸದಾಶಿವನಗರದ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ರಮ್ಯಾ ಅವರು ಬಂದಂತಹ ಸಂದರ್ಭದಲ್ಲಿ ಕಂಡಿತು ಹೀಗೆ ಬಹಳ ದುಃಖ ತಪ್ಪಿತರಾಗ್ತಾರೆ. ಜೊತೆಗೆ ಡಿಸ್ಟರ್ಬ್ಡ್ ಆಗಿದ್ರು. ಮಾತನಾಡುವ ಸ್ಥಿತಿಯಲ್ಲಿ ನಾನಿಲ್ಲ ಅಂತ ಅಲ್ಲಿಂದ ಕೈ ಮುಗಿತು ತೆರಳಿದ್ರು ರಮ್ಯಾ ಅವರು. ರಮ್ಯಾ ಸೇರಿದಂತೆ ಅನೇಕ ಗಣ್ಯರ ಆಗಮನ ಕೂಡ ಆಗ್ತಾ ಇದೆ. ಮತ್ತು ನಾನು ಆಗಲೇ ಹೇಳಿದ ಹಾಗೆ ರಮ್ಯಾ ಅವರು ಕಾಂಗ್ರೆಸ್ಗೆ ಬರೋದಕ್ಕೆ ಮತ್ತು ಇಲ್ಲಿ ಅವರಿಗೆ ಸಂಸದರಾಗಿ ಅವಕಾಶ ಸಿಗೋದಕ್ಕೆ ಎಲ್ಲದರಲ್ಲೂ ಕೂಡ ಎಸ್.ಎಂ. ಕೃಷ್ಣ ಅವರನ್ನ ಯಾವುದೇ ರಾಜಕೀಯವಾಗಿ ಏನೇ ಡೌಟ್ಸ್ ಇದ್ರೂ ಕೂಡ ಅವರ ನಿವಾಸಕ್ಕೆ ಆಗಾಗ ಹೋಗಿ ಅವರು ಮಾತಾಡ್ಸ್ಕೊಂಡು ಬರ್ತಾ ಇದ್ದಿದ್ದು ಈ ಹಿಂದಿನ ನೆನಪುಗಳು, ಹಿನ್ನೋಟ. ಸೊ ಇವತ್ತು ಕೂಡ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಬಂದಿದ್ದಾರೆ. ಮಾತನಾಡುವ ಸ್ಥಿತಿಯಲ್ಲಿಲ್ಲ, ಮೌನಿಯಾಗಿದ್ರು. ಸಹಜವಾಗಿ ಇನ್ನೊಂದಷ್ಟು ವರ್ಷಗಳ ಕಾಲ ನಮ್ಮ ಜೊತೆಗಿರ್ತಾರೆ ಅನ್ನುವಂತಹ ಒಂದು ಭಾವನೆ ಅವರ ಆತ್ಯಾಪ್ತರಿಗಿರುತ್ತೆ. ಸೊ ಅವರು ಏಕಾಏಕಿ ಆಗಲಿದ್ದಾರೆ ಅಂತ ಅಂದಾಗ ಸಹಜವಾಗಿ ಆಘಾತಕ್ಕೊಳಗಾಗ್ತಾರೆ. ಶಾಕಲ್ಲಿದ್ದಾರೆ ರಮ್ಯಾ ಅವರು. ಗಮನಿಸ್ತಾ ಇದ್ದೀರಾ, ಯಾರಾದರೂ ಮಾತಾಡ್ಸೋಕೆ ಹೋದಾಗ ಎಮೋಷ್ನಲಿ ಬ್ರೇಕ್ ಡೌನ್ ಕೂಡ ಆಗ್ತಾ ಇದ್ರು ನಟಿ ರಮ್ಯಾ. ಮಾಜಿ ಸಂಸದೆ ರಮ್ಯಾ ಅವರನ್ನು ಸದಾಶಿವನಗರದ ನಿವಾಸದ ಬಳಿ ನೀವು ಗಮನಿಸ್ತಾ ಇದ್ದೀರಾ. ಎಸ್.ಎಂ. ಕೃಷ್ಣ ಅವರು ಅನೇಕ ಯುವ ರಾಜಕಾರಣಿಗಳಿಗೆ ಒಂದು ದೊಡ್ಡ ಭದ್ರ ಅಡಿಪಾಯ ಹಾಕಿಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಮತ್ತು ನಾವು ಆಗಲೇ ಹೇಳ್ತಾ ಇದ್ವಿ ನಿಮಗೆ, ಇವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ತುಂಬ ಜನ ಸ್ಟಾರ್ ಸೆಲೆಬ್ರಿಟಿಗಳಿಂದ ಹಿಡಿದು ತುಂಬ ಜನ ಯುವ ರಾಜಕಾರಣಿಗಳು ರಾಜಕಾರಣಕ್ಕೆ ಬಂದಿದ್ದಿದೆ. ದೊಡ್ಡ ಅನುಭವವನ್ನು ದಾರಿ ಎರೆದು ಕೊಟ್ಟು ಹೋಗಿದ್ದಾರೆ ಎಸ್.ಎಂ. ಕೃಷ್ಣ ಅವರು. ಸಹಜವಾಗಿ ರಾಜಕಾರಣಿಗಳ ಬಗ್ಗೆ ನಾವು ಧೀಮಂತ ಸಜ್ಜನ ರಾಜಕಾರಣಿ ಅಂತೆಲ್ಲ ಕೆಲವರ ಪಟ್ಟಿಯನ್ನು ನೋಡ್ತೀವಿ. ಬಟ್ ಸ್ಟೇಟ್ಸ್ಮೆನ್ ಅಂತ ಕರೆಯುವಂತಹ ರಾಜಕಾರಣಿಗಳು ಕೆಲವೇ ಕೆಲವು. ಸ್ಟೇಟ್ಸ್ಮೆನ್ ಅಂತ ಹೇಳಿದ್ರೆ ಒಬ್ಬ ಸಂಘಟನಾ ಚತುರ, ಎಕ್ಸ್ಪೀರಿಯನ್ಸ್ಡ್ ಮತ್ತು ಎಲ್ಲ ಪಕ್ಷಗಳಿಂದ ಗೌರವಯುತವಾಗಿ ದೃಷ್ಟಿಯಲ್ಲಿ ನೋಡುವಂತಹ ವ್ಯಕ್ತಿಗೆ ಸ್ಟೇಟ್ಸ್ಮೆನ್ ಅಂತ ಅಂತೀವಿ. ಸೊ ಅಂಥ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರು. ನಾವು ಎಸ್.ಎಂ. ಕೃಷ್ಣ ಮತ್ತು ಎಚ್.ಡಿ. ದೇವೇಗೌಡರು ಒಂದೇ ಬಾರಿಗೆ ರಾಜಕಾರಣಕ್ಕೆ ಪ್ರವೇಶ ಮಾಡ್ತವರು, ಸಮಕಾಲೀನ ರಾಜಕಾರಣವನ್ನು ಮಾಡ್ತವರು ಮತ್ತು ಅಭಿವೃದ್ಧಿಯ ಕಡೆಗೆ ಹೇಗೆ ಈ ಎರಡೂ ರಾಜಕಾರಣಿಗಳು ಇವತ್ತಿಗೂ ಲೆಜೆಂಡ್ರಿ ಪೊಲಿಟಿಷಿಯನ್ಸ್ ಆಗಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ವಿ ನಾವು. ಸೊ ಸದ್ಯಕ್ಕೆ ಎಸ್.ಎಂ. ಕೃಷ್ಣ ಅವರ ಅತ್ಯಾಪ್ತ ಬಳಗದಲ್ಲಿ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಬಂದು ಅಂತಿಮ ನಮನವನ್ನು ಪಡಿತಾ ಇರುವಂತಹ ದೃಶ್ಯ ಸದಾಶಿವನಗರ ಸಾಕ್ಷಿ ಆಗ್ತಾ ಇದೆ. ಮತ್ತು ಮನಸ್ಸಿಗೆ ಘಾಸಿ ಉಂಟು ಮಾಡುವಂತಹ ಪ್ರಮೇಯಕ್ಕೆ ಅವರು ಹೋಗ್ತಾ ಇರಲಿಲ್ಲ. ಅವರ ರಾಜಕಾರಣನೇ ಅಷ್ಟು ಅದ್ಭುತವಾಗಿರ್ತಾ ಇತ್ತು. ಸಮಚಿತ್ತದ ವ್ಯಕ್ತಿತ್ವ. ದೇವರಾಜ ಅರಸು ಅವರ ನಂತರ 90ರ ದಶಕದಲ್ಲಿ ಒಂದು ರಾಜಕೀಯ ಸ್ಥಿರತೆಗೋಸ್ಕರ ಕರ್ನಾಟಕ ಕೇಳ್ತಾ ಇತ್ತು, ಬೇಡ್ತಾ ಇತ್ತು. ಅಂಥ ಸಂದರ್ಭದಲ್ಲಿ ರಾಜಕೀಯ ಸ್ಥಿರತೆಯನ್ನು 99ರಲ್ಲಿ ತಂದುಕೊಟ್ಟವರು ಇದೇ ಎಸ್.ಎಂ. ಕೃಷ್ಣ ಅವರು. ಹೀಗಾಗಿ ಇಂತಹ ಲೆಜೆಂಡ್ರಿ ಪೊಲಿಟಿಷಿಯನ್ಗಳು ಮೃತಪಟ್ಟಾಗ, ನಿಧನರಾದಾಗ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಅಂದರೆ ಒಂದು ಶೂನ್ಯ ಆವರಿಸ್ಬಿಡುತ್ತೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಕರ್ನಾಟಕ ಕಂಡಂತಹ, ಇನ್ಫ್ಯಾಕ್ಟ್ ದೇಶ ಕಂಡಂತಹ ಧೀಮಂತ ರಾಜಕಾರಣಿಯ ಹಿನ್ನೋಟದ ಬಗ್ಗೆ ನೀವು ಆಗಲೇ ವಿವರಿಸ್ತಾ ಇದ್ರಿ. ಸೊ ಸದ್ಯಕ್ಕೆ ಸ್ಪಾಟಲ್ಲಿ ಏನೇನಾಗ್ತಾ ಇದೆ, ಯಾವ್ಯಾವ ರಾಜಕಾರಣಿಗಳ ಆಗಮನ ಆಗ್ತಾ ಇದೆ, ಗಣ್ಯರು ಯಾರ್ಯಾರು ಬಂದಿದ್ದಾರೆ, ಏನೇನು ಮಾಹಿತಿ ಸಿಗ್ತಾ ಇದೆ?
ಮಮತಾ, ಪ್ರಮುಖವಾಗಿ ಆ ಒಂದು ಮಧ್ಯರಾತ್ರಿ 2 ಗಂಟೆ ಅಷ್ಟೊತ್ತಿಗೆ ಒಂದು ನಿಧನರಾಗಿರ್ತಕ್ಕಂಥ ಸುದ್ದಿ ತಿಳಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಬಹುತೇಕ ಪೊಲಿಟಿಷಿಯನ್ಸ್ ಎಲ್ಲರೂ ಕೂಡ ಸೆಷನ್ ನಡೀತಾ ಇದೆ. ಆ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಅಲ್ಲಿದ್ದಾರೆ. ಹಾಗಾಗಿ ಸುಮಾರು 7:30 8 ಗಂಟೆ ಅಷ್ಟೊತ್ತಿಗೆ ಒಂದು ಫ್ಲೈಟ್ ಬರುತ್ತಿದೆ. ಅದು ಸುಮಾರು 10 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗುವಂಥ ಸಾಧ್ಯತೆ ಇದೆ. ಈಗ ಕುಟುಂಬಸ್ಥರು ಮತ್ತು ಅವರ ಸಂಬಂಧಿಕರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಈಗಾಗಲೇ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ತಲುಪಿರ್ತಕ್ಕಂಥದ್ದು. ಅಂದರೆ ಇನ್ನೂ ಕೂಡ ಪಾರ್ಥಿವ ಶರೀರವನ್ನು ಅಂಗಳಕ್ಕೆ ತಂದಿಲ್ಲ. ಅಂದರೆ ಮನೆ ಒಳಗಡೆನೇ ಕೂಡ ಇದೆ. ಅಲ್ಲಿ ಅವರ ಆಪ್ತರು ಯಾರಿದ್ದಾರೆ ಮತ್ತು ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಅಲ್ಲಿ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವರ ಮಾಹಿತಿ ಪ್ರಕಾರ ಇವತ್ತು ತನಕವೂ ಕೂಡ ಬೆಂಗಳೂರಿನಲ್ಲೇ ಇರುತ್ತೆ. ಅವರ ನಿವಾಸದಲ್ಲೇ ಪಾರ್ಥಿವ ಶರೀರವನ್ನು ಕೂಡ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಇಡಲಾಗುತ್ತೆ. ನಾಳೆ ಅವರ ಹುಟ್ಟೂರಿನಲ್ಲಿ, ಮದ್ದೂರಿನಲ್ಲಿ, ಸೋಮನಹಳ್ಳಿಯಲ್ಲಿ ಕೂಡ ಅಂತ್ಯಕ್ರಿಯೆ ನೆರವೇರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಕೂಡ ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಈಗಾಗಲೇ ಅವರ ನಗರದ ನಿವಾಸದ ಮುಂದೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಅಂದರೆ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡುವಂಥದ್ದು. ಪ್ರಮುಖವಾಗಿ ಈಗಾಗಲೇ ಸುತ್ತೂರು ಶ್ರೀಗಳು ಆಗಮಿಸಿ ಆ ಒಂದು ದರ್ಶನವನ್ನು ಕೂಡ ಪಡೆದಿರ್ತಕ್ಕಂಥದ್ದು. ನಟಿ ರಮ್ಯಾ ಅವರು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಬಹುತೇಕ ಅವರ ಆಪ್ತರು ಮತ್ತು ಸಂಬಂಧಿಕರು ಈಗ ಬಂದು ಆ ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಸುಮಾರು 10-11 ಗಂಟೆ ಅಷ್ಟೊತ್ತಿಗೆ ಬಹುತೇಕ ಎಲ್ಲರೂ ಕೂಡ, ಕೆಲವರು ಬೆಳಗಾವಿಯಿಂದ ಶಿಫ್ಟ್ ಆಗ್ತಾರೆ. ಮತ್ತು ಅಲ್ಲೊಂದು ಬೆಳಗಾವಿಯಲ್ಲಿ BAC ಸಭೆ ಇದೆ. ಆ ಸಭೆಯಲ್ಲೂ ಕೂಡ ಸೆಷನನ್ನು ಮುಂದೂಡೋ ಬಗ್ಗೆ ಕೂಡ ಅಲ್ಲಿ ತೀರ್ಮಾನವನ್ನು ಮಾಡ್ತಾರೆ. ಅದಾದ ಬಳಿಕ ಎಲ್ಲರೂ ಕೂಡ ಸಂಜೆ ಅಷ್ಟೊತ್ತಿಗೆ ಬಹುತೇಕ ಎಲ್ಲರೂ ಕೂಡ ಅವರ ಅಂತಿಮ ದರ್ಶನವನ್ನು ಪಡೀತಾರೆ. ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಅಪರೂಪದ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಅಭಿಮಾನಿ ಬಳಗವನ್ನು ಕೂಡ ಹೊಂದಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಮಾಸ್ಗೆ ವಿರುದ್ಧವಾಗಿ ಒಂದು ರೀತಿಯಲ್ಲಿ ಕ್ಲಾಸ್ ಪೊಲಿಟಿಷಿಯನ್ ಆಗಿ ಹೇಗೆ ರೂಪುಗೊಳ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಂಥವ್ರು ಎಸ್.ಎಂ. ಕೃಷ್ಣ ಅವರು. ಹಾಗಾಗಿ ಅವರದೇ ಆದ ಒಂದು ರೀತಿಯಲ್ಲಿ ಅಭಿಮಾನಿ ವರ್ಗಗಳನ್ನು ಕೂಡ ಹೊಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಂತಿಮ ದರ್ಶನಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ. ಮಮತಾ. ರೈಟ್, ಧನ್ಯವಾದ ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.